ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಿಸೆಪ್ಷನ್ ಒಂದು ಬ್ರೈಡ್ಗೆ ಹೇಗೆ ಹೇರ್ ಸ್ಟೈಲ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಕ್ಸ್ಟೆನ್ಷನ್ ಹೇಗಿಡೋದು, ಎಕ್ಸ್ಟೆನ್ಷನ್ ಇಟ್ಟಿದ ನಂತರ ಅದರಲ್ಲಿ ಇನ್ನೊಂದು ಹೇರ್ ಸ್ಟೈಲ್ ಹೇಗೆ ಮಾಡ್ಬೋದು. ಅಂದರೆ ಇವಾಗ ನಾನೊಂದು ರಿಸೆಪ್ಷನ್ ಹೇರ್ ಸ್ಟೈಲಲ್ಲಿ 2 ಥರ ತೋರಿಸ್ತಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ನಾನು ಇಲ್ಲಿ ಕ್ರಿಂಪರ್ ಮಾಡ್ಕೊಂಡಿದ್ದೀನಿ. ಆ ಕ್ರಿಂಪಿಂಗ್ ಮಾಡಿರೋ ವಿಡಿಯೋ ನಾನು ಹಾಕಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಬರೀ ಅದರದ್ದೇ ಸಂಬಂಧಪಟ್ಟ ವಿಷಯನ ತೊಗೊಂಡು ಬಂದು ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಬಂದು ನಾನು ಫ್ರಂಟ್ ಏರಿಯಾ ಅಂದರೆ ಇಯರ್ ಟು ಇಯರ್ ಪಾರ್ಟಿಷನ್ ತೊಗೊಂಡಿದ್ದೀನಲ್ಲ, ಆ ಏರಿಯಾ ಬಂದು ಕ್ರಿಂಪಿಂಗ್ನ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಫ್ರಂಟಲ್ಲಿ ಒಳ್ಳೆ ವಾಲ್ಯೂಮ್ ಬರುತ್ತೆ. ಆಮೇಲೆ ಸ್ವಲ್ಪ ನಾವು ಏನೇ ಡಿಸೈನ್ಸ್ ಮಾಡಿದ್ರೂ ಅದು ಸ್ಟಿಫಾಗಿ ಕೂರುತ್ತೆ ಅನ್ನೋದಕ್ಕೋಸ್ಕರ ನಾವು ಕ್ರಿಂಪಿಂಗ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಯಾವುದೇ ಥರ ಬ್ಯಾಕ್ ಕೂಮಿಂಗ್ ಮಾಡ್ತಿಲ್ಲ. ಇಲ್ಲಿ ನಾನು ಹಂಪ್ಸ್ನ ಇಡ್ತಿದ್ದೀನಿ, ಯಾಕಂದರೆ ಇವಾಗ ಬ್ಯಾಕ್ ಕೂಮಿಂಗ್ ಬೇಡ ಅಂತ. ಬಟ್ ನಾವು ಕಂಪಲ್ಸರಿ ಒಂದು ಬ್ರೈಡ್ಗೆ ಮಾಡ್ತೀವಂದರೆ ಕಂಪಲ್ಸರಿ ನಾವು ಬ್ಯಾಕ್ ಕೂಮಿಂಗ್ಸ್ ಆದರೂ ಇಡೋದಿಲ್ಲ. ಸೊ ತಡ ಮಾಡಿದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮ ಚಾನಲಲ್ಲಿ ಫ್ರೀ ಬ್ಯೂಟಿಷಿಯನ್ ಕೋರ್ಸ್ ಆ್ಯಂಡ್ ಮೇಕಪ್ ಕೋರ್ಸ್ ಹೋಗ್ತಿದೆ. ಅದರಲ್ಲಿ ಡೇ 2ಗೆ ನಾನು ಬ್ರೈಡಲ್ ಹೇರ್ ಸ್ಟೈಲ್ ಮಾಡ್ತಿದ್ದೀನಿ. ಅಂದರೆ ರಿಸೆಪ್ಷನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು, ಕರ್ಲಿಂಗ್ ಹೇಗೆ ಮಾಡೋದು, ಎಕ್ಸ್ಟೆನ್ಷನ್ ಹೇಗಿಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಇವಾಗ ಇಲ್ಲಿ ನೀವು ನೋಡ್ಬೋದು, ಬಫ್ನ ಹಾಕಾಗಿದೆ. ಇವಾಗ ನಾನು ಇಲ್ಲಿ ಬಂದು ಪಿನ್ನ ಎಕ್ಸ್ ಶೇಪಲ್ಲಿ ಹಾಕೋಬೇಕು, ಯಾಕೆಂದರೆ ಅದು ಸ್ಟಿಫಾಗಿ ಕೂರುತ್ತೆ, ಜಾರೆಲ್ಲ ಬರೋದಿಲ್ಲ. ಹಾಗಾಗಿ ನಾನು ಸ್ಟಿಫಾಗಿ ಕೂರ್ಬೇಕು ಅನ್ನೋದಕ್ಕೆ ಎಕ್ಸ್ ಶೇಪಲ್ಲಿ ಹಾಕಿದ್ದೀನಿ. ಈ ಚಿಕ್ಕ ಪುಟ್ಟ ಹೇರ್ಗಳನ್ನೆಲ್ಲ ಬಂದು ನಾವು ಸ್ಪ್ರೇಯಲ್ಲಿ ನಿನ್ನೆ ಆಲ್ರೆಡಿ ನಾ ಈಗ ಹೇಳ್ದಾಗೆ ಆ ಸ್ಪ್ರೇನಲ್ಲಿ ಟಾಫ್ಟ್ ಹೇರ್ ಸೆಟ್ಟಿಂಗ್ ಸ್ಪ್ರೇನಲ್ಲಿ ಹಾಕ್ಕೊಂಡು ನಾವಿಲ್ಲಿ ಮಾಡ್ಕೊಬೋದು. ನಂತರ ಹಾಗೆ ನನಗೆ ಕ್ರಿಂಪಿಂಗ್ ಹಿಂದೆಗಡೆ ನಾನು ಮಾಡಿಲ್ಲ. ಸೊ ಹಾಗಾಗಿ ನಾನು ಫ್ರಂಟಲ್ಲಿ ಇಯರ್ ಟು ಇಯರ್ ಪಾರ್ಟಿಷನ್ ಬಿಟ್ಟಿದ್ನಲ್ವ, ಅದರಲ್ಲಿ ಆಲ್ರೆಡಿ ನಾನು ಕ್ರಿಂಪ್ ಮಾಡಿದ್ದೆ. ಸೊ ಆ ಒಂದು ಲೈನ್ ಮಾತ್ರ ತಗೊಂಡು ಆ ಕಡೆ ಮತ್ತು ಈ ಕಡೆ ತಗೊಂಡು ಅಗೇನ್ ಬಫ್ ಮೇಲೆ ನಾನು ಕವರ್ ನಂದು ಬಫು ಮತ್ತು ಫ್ರಂಟ್ ಹೇರ್ ಸ್ಟೈಲ್ ಮುಗಿದಿದೆ. ಫ್ರಂಟ್ ಎಲ್ಲ ಕವರ್ ಮಾಡಿದ್ದೀನಿ ನಾನು. ಸೊ ಇವಾಗ ನಾನು ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡ್ತೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಇದರಲ್ಲಿ ನಾನು 2 ಥರ ತೋರಿಸ್ತೀನಿ. ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಹೇಗೆ ಸೆಕ್ಯೂರ್ ಮಾಡೋದು ಅಂತ, ಇನ್ನೊಂದು ಬಂದು ಬ್ಯಾಕ್ ಕೂಮಿಂಗ್ ಮಾಡಿ ಹೇಗೆ ಸೆಕ್ಯೂರ್ ಮಾಡೋದು ಅಂತ 2 ಕಡೆನೂ ತೋರಿಸ್ತೀನಿ. ನಿಮಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಫಸ್ಟಿಗೆ ನಾನು ಸ್ವಲ್ಪ ಕೂದಲನ್ನ ತೊಗೊಂಡು ಅದನ್ನು ನೀಟಾಗಿ ಎಣ್ಕೊಂಡು, ಅಂದರೆ ಸ್ವಲ್ಪ ಅಂದರೆ ಈಗ ನಾವು ಎಕ್ಸ್ಟೆನ್ಷನ್ ಇಡ್ತೀವಲ್ವ, ಅದು ಸ್ಟಿಫಾಗಿ ಕೂರ್ಲಿ ಅನ್ನೋದಕ್ಕೋಸ್ಕರ ತೊಗೊಂಡಲ್ಲಿ ನಾನು ನೀಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊತಿದ್ದೀನಿ. ಇದು ಒಂದು ಮೆಥಡಾಗಿ ನೀವು ಯೂಸ್ ಮಾಡ್ಬೋದು. ಇದೇ ಥರ 3 ಪಾರ್ಟಿಷನ್ ತೊಗೊಂಡು 3 ಕಡೆನೂ ನೀವು ಎಣೆದು ನಂತರ ರಬ್ಬರ್ ಬ್ಯಾಂಡ್ ಹಾಕಿ ಬಿಡಬೇಕಾಗತ್ತೆ. ಇವಾಗ ನಾನಿಲ್ಲಿ ಇನ್ನೊಂದು ಸ್ಟೆಪ್ನ ತೋರಿಸ್ತೀನಿ. ಈ ಸ್ಟೆಪ್ಪಲ್ಲಿ ಬಂದು ಬ್ಯಾಕ್ ಕೂಮ್ನ ಮಾಡಬೇಕು. ಅಂದರೆ ಆ ಜಾಗ, ಈಗ ನಾವು ಕ್ಲಿಪ್ ಹಾಕ್ತೀವಲ್ವ, ಆ ಜಾಗ ಬಂದು
ನಿಮಗೆ ರಫ್ ಆಗುತ್ತೆ. ಅಲ್ಲಿ ಬ್ಯಾಕ್ ಕೂಮ್ ಮಾಡೋದ್ರಿಂದ ಹೇರ್ ಎಲ್ಲ ಬ್ಯಾಕ್ ಹೋಗಿರುತ್ತಲ್ವ, ಅಲ್ಲಿ ಅಗೇನ್ ಸ್ವಲ್ಪ ಸ್ಪ್ರೇ ಮಾಡ್ಕೊಬೇಕು. ಅಲ್ಲಿ ನಾವು ಎಕ್ಸ್ಟೆನ್ಷನ್ನ ಫಿಟ್ ಮಾಡಿದ್ರೆ ಬರೋದಿಲ್ಲ. ಸೊ ನೀವು 3 ಕಡೆ ಈ ಒಂದು ಸ್ಟೆಪ್ನ ಫಾಲೋ ಮಾಡ್ಬೋದು. ಅಂದರೆ ಯಾವ ಸ್ಟೆಪ್ಪು, ಬ್ಯಾಕ್ ಕೂಮಿಂಗ್, ಇನ್ನೊಂದು ಸ್ಟೆಪ್ ಬಂದು ಅಥವಾ 3 ಸೈಡು ಎಣ್ಕೊಳ್ಳೋದು. ಸೊ ಇವಾಗ ಕೆಳಗಡೆ ಇರುತ್ತಲ್ವ ಹೇರು, ಆ ಹೇರ್ನ ಬಂದು ನಾವು ಕರ್ಲ್ ಮಾಡ್ಕೊಬೇಕು. ಯಾಕಂದರೆ ಇವಾಗ ನಾವು ಎಕ್ಸ್ಟೆನ್ಷನ್ ಇಟ್ಮೇಲೆ ಮತ್ತೆ ಕೆಳಗಡೆ ಹೇರ್ನ ಕರ್ಲ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಫಸ್ಟಿಗೆ ನಾನು ಇಲ್ಲಿ ಸ್ಮಾಲ್ ಕ್ರೈಲಾ ಒಂದು ಟಾಂಗ್ ಮಿಷಿನ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು ನೋಡಿ ಸ್ಮಾಲ್ ಕರ್ಲ್ಸ್ ಆಗಿ ನಾನು ಇಲ್ಲಿ ಮಾಡ್ಕೊತೀನಿ. ರಿಯಲ್ ಹೇರಲ್ಲೆಲ್ಲ ಮಾಡಬೇಕಿದ್ರೆ ನೀವು ಆದಷ್ಟು ಹೀಟ್ನ ಕಮ್ಮಿ ಇಟ್ಕೊಂಡು ಮಾಡಿ, ಯಾವುದೇ ಥರ ಹೇರ್ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ಇದಕ್ಕೆ ಹೀಟ್ ಪ್ರೊಟೆಕ್ಟರ್ ಸಿರಮ್ನ ಕೂಡ ನೀವು ಹಾಕಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಾನಿಲ್ಲಿ 2 ಕಲರ್ ಅಂದರೆ ಗೋಲ್ಡು ಮತ್ತು ಬ್ಲ್ಯಾಕ್ ಇರೋವಂಥ ಎಕ್ಸ್ಟೆನ್ಷನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಸೇಫ್ಟಿ ಪಿನ್ನ ಕೂಡ ಕೊಟ್ಟಿರ್ತಾರೆ. ನೀವಿಲ್ಲಿ ನೋಡ್ಬೋದು 3 ಕಡೆ ಈ ಥರ ಟಿಕ್ ಟಾಕ್ ಕ್ಲಿಪ್ಸ್, ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತಲ್ವ, ಆ ಥರ ಕೊಟ್ಟಿರ್ತಾರೆ. ನೋಡಿ ಇವಾಗ ಇಲ್ಲಿ ನಾನು ಎಣ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕಿದ್ನಲ್ವ, ಆ ಜಾಗದಲ್ಲಿ ಕ್ಲಿಪ್ ಮಾಡಿ ಟಿಕ್ ಟಾಕ್ ಥರ ಕ್ಲಿಪ್, ಅದು ಬಟನ್ ಹಾಕಿದರೆ ಲಾಕ್ ಆಗುತ್ತೆ. ಸೊ ಆ ಜಾಗದಲ್ಲಿ ಹಾಕಿಬಿಟ್ಟು ನೋಡಿ ಸ್ಟಿಫಾಗಿ ಕೂರುತ್ತೆ. ಇವಾಗ ಮಿಕ್ಕಿದ ಕೂದಲು ಎಲ್ಲನೂ ನಾನು ಕರ್ಲಾಗಿ ಮಾಡ್ಕೊತೀನಿ, ಸ್ಮಾಲ್ ಕರ್ಲಾಗಿ ಮಾಡ್ಕೊತೀನಿ. ನಾನು ಬೈತಲ್ಲಿ ಹೇಗೆ ಫಿಟ್ ಮಾಡೋದು ಅಂತಲೂ ತೋರಿಸ್ತಿದ್ದೀನಿ. ಸೂಜಿ ಮತ್ತು ಬ್ಲ್ಯಾಕ್ ಕಲರ್ ದಾರ ತೊಗೊಂಡು ಇಲ್ಲಿ ಸೆಕ್ಯೂರ್ ಮಾಡ್ಕೊತಿದ್ದೀನಿ. ಮತ್ತು ಇಲ್ಲಿ ಬಂದು ತುಂಬ ಸ್ಪೇಸ್ ಖಾಲಿ ಕಾಣಿಸ್ತಿತ್ತು, ಹಾಗಾಗಿ ನಾನು ಡಸ್ಟಿಂಗ್ ಬ್ಲ್ಯಾಕ್ ಪೌಡರ್ನ ತೊಗೊಂಡು ಯೂಸ್ ಮಾಡ್ತೀನಿ. ಯಾಕಂದರೆ ನನ್ನಲ್ಲಿ ವೈಟ್ ಹೇರ್ನ ಕವರ್ ಮಾಡ್ತಿಲ್ಲ. ವೈಟ್ ಅಂದರೆ ಸ್ವಲ್ಪ ಹೇರ್ ಲೆಸ್ ಇದೆಯಲ್ಲ, ಅಲ್ಲಿ ಆ ಪೌಡರ್ನ ಹಾಕಿ ನನ್ನ ನಂತರ ಬಂದು ಹೇರ್ ಸ್ಪ್ರೇನ ಹಾಕ್ತಿದ್ದೀನಿ. ಅಂದರೆ ಸೆಟ್ಟಿಂಗ್ ಸ್ಪ್ರೇ ಹಾಕಿದರೆ ಅದು ಡಸ್ಟು ಪೌಡ್ರ್ ಅಲ್ವಾ ಅದು, ಸೊ ಅದು ಕೆಳಗಡೆ ಬೀಳೋಲ್ಲ, ಆ ನೆಸಿಟಿಗೋಸ್ಕರ ಹಾಕ್ತೀನಿ. ಇಲ್ಲಿ ನಾನು ಫ್ಲವರ್ನ ಫಿಕ್ಸ್ ಮಾಡ್ತಿದ್ದೀನಿ. ಫ್ಲವರ್ಸ್ನೆಲ್ಲ ನಾವು ಯು ಪಿನ್ನಲ್ಲಿನೇ ಸೆಕ್ಯೂರ್ ಮಾಡಬೇಕಾಗತ್ತೆ. ಆ ಕಡೆ ಮತ್ತು ಈ ಕಡೆ 2 ಕಡೆ ಸುಜಾತ ಪಿನ್ನ ಹಾಕಿ ಮಿಡಲಲ್ಲಿ ಬಂದು ಯು ಪಿನ್ನಲ್ಲಿ ನೀಟಾಗಿ ಸೆಕ್ಯೂರ್ ಮಾಡಿದ್ರೆ ತುಂಬ ಫಿಟ್ಟಾಗಿ ಕೂತ್ಕೊಂಡಿರುತ್ತೆ ಫ್ಲವರು. ಇವಾಗ ರಿಸೆಪ್ಷನ್ ಹೇರ್ ಸ್ಟೈಲ್, ಕರ್ಲಿ ಹೇರ್ ಸ್ಟೈಲ್ ಮುಗ್ದಿದೆ. ಸೊ ಫೈನಲ್ ಲುಕ್ ಹೀಗಿರುತ್ತೆ. ಇದರಲ್ಲೇ ನಾವೀಗ ಇನ್ನೊಂದು ರಿಸೆಪ್ಷನ್ ಹೇರ್ ಸ್ಟೈಲ್ ಹೇಗೆ ಮಾಡ್ಬೋದು, ಒಂದು ಆಪ್ಷನ್ನು ಇದು ಕರ್ಲಿ ಹೇರ್, ಒಂದು ಆಪ್ಷನ್ನು, ಇನ್ನೊಂದು ಆಪ್ಷನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ಇವಾಗ ಇಲ್ಲಿ ಬೈತಲೆ ಬಟ್ಟೆ ಏನು ಹಾಕಿದ್ದೀನಲ್ವಾ, ಅದು ಬಂದು ಆ ಕಡೆ ಈ ಕಡೆ ಅಳ್ಳಾಡಬಾರ್ದು ಅಥವಾ ಆ ಕಡೆ ಈ ಕಡೆ ಮೂವ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಡಬಲ್ ಟೇಪ್ ಗಮ್ ಇರುತ್ತಲ್ವ, ಡಬಲ್ ಸೈಡ್ ಇರುತ್ತಲ್ವ ಗಮ್ಮು, ಅದನ್ನು ಹಾಕಿ ಇಲ್ಲಿ ನಾನು ಫಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಈ ರೀತಿ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಮತ್ತು ಹಿಂದೆಗಡೆ ನೀಟಾಗಿ ಎಲ್ಲ ಪಿನ್ಸ್ ಸೆಕ್ಯೂರ್ ಮಾಡಿರಬೇಕು. ನೀವು ದಾರ ಕಟ್ಟಿರ್ತೀವಲ್ವ, ಅದನ್ನೆಲ್ಲ ಯು ಪಿನ್ ಅಥವಾ ಸುಜಾತ ಪಿನ್ನಲ್ಲಿ ಸುತ್ತಿ ನೀಟಾಗಿ ಸೆಟ್ಟಿಂಗ್ ಸ್ಪ್ರೇನ ಹಾಕಿಬಿಡಿ. ಅವಾಗ ಏನಾಗುತ್ತೆ ಅಂದರೆ ಅದು ಸ್ಟಿಫ್ ಆಗಿಬಿಡುತ್ತೆ, ಮತ್ತೆ ಕದಲೋದಿಲ್ಲ. ಸೊ ನೀವು ಒಂಥರ ರಿಸೆಪ್ಷನಲ್ಲಿ ಆ ಥರನೇ ಬಿಡ್ಬೋದು ಅಥವಾ ಇನ್ನೊಂದು ಥರ ಮಾಡ್ಬೋದು. ಅದು ಹೇಗೆ ಅನ್ನೋದು ನಾನು ಇದು ಆಲ್ರೆಡಿ ಮಾಡಿದ್ನಲ್ವ ಬಫ್ ಎಲ್ಲ, ಅದರಲ್ಲೇ ತೋರಿಸ್ತೀನಿ. ಇದು ಮೆಸ್ಸಿ ಹೇರ್ ಸ್ಟೈಲ್, ಅದು ಕರ್ಲ್ ಆಯಿತು. ಇದು ಮೆಸ್ಸಿ ಹೇರ್ ಸ್ಟೈಲು. ಇದು ಹೇಗೆ ಮಾಡೋದಪ್ಪ ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಿದ್ದೀನಿ. ಇದಕ್ಕೆ ತುಂಬ ರಬ್ಬರ್ ಬ್ಯಾಂಡ್ಸ್ ಬೇಕಾಗತ್ತೆ. ಬ್ರೈಡಲ್ ರಬ್ಬರ್ ಬ್ಯಾಂಡ್ಸ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಆ ಥರ ನೀವು ಬೈ ಮಾಡಿಕೊಂಡು ಎಕ್ಸ್ಟೆನ್ಷನ್ ಹಾಕಿ ಮಾಡೋದ್ರಿಂದ ಸ್ವಲ್ಪ ವಾಲ್ಯೂಮ್ ಚೆನ್ನಾಗಿ ಸಿಗುತ್ತೆ. ಹೇರ್ ಥಿಕ್ನೆಸ್ ಇರೋದಿಲ್ಲ ಅಲ್ವಾ, ಅವಾಗ ಮಾಡಿದ್ರೆ ಅಷ್ಟು ಲುಕ್ ಅನಿಸೋದಿಲ್ಲ. ಈ ಥರ ಮಾಡಿದ್ರೆ ಲುಕ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತೀನಿ. ಆ ಕಡೆ ಮತ್ತು ಈ ಕಡೆ ಎಕ್ಸ್ಟೆನ್ಷನ್ನು ಮತ್ತು ರಿಯಲ್ ಹೇರ್ನ ತೊಗೊಂಡು ಎರಡನ್ನ ಮಿಕ್ಸ್ ಮಾಡಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಆಮೇಲೆ ನಂತರ ಅದನ್ನು ಎರಡರ ಮಧ್ಯೆ, ಈಗ ರಬ್ಬರ್ ಬ್ಯಾಂಡ್ ಹಾಕಿದ್ದೀರ, ಆ ಎರಡರ ಮಧ್ಯ ಇವಾಗ ರಬ್ಬರ್ ಬ್ಯಾಂಡ್ ಹಾಕಿರೋ ಹೇರ್ನ ಹಾಕ್ಕೊಂಡು ನೀಟಾಗಿ ಪುಲ್ ಮಾಡ್ಕೊಬೇಕು. ಅಂದರೆ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಕೂದಲು ಸ್ವಲ್ಪ ವಾಲ್ಯೂಮ್ ಮತ್ತು ಅಗಲವಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀಟಾಗಿ ಪುಲ್ ಮಾಡ್ಕೊಳ್ಳಿ. ಫುಲ್ ಹೇರು ಕೆಳಗಡೆ ತನಕ ಒಂದೇ ಮೆಥಡೆ, ಆ ಕಡೆ ಮತ್ತು ಈ ಕಡೆ ತೊಗೊಳ್ಳೋದು, ರಬ್ಬರ್ ಬ್ಯಾಂಡ್ ಹಾಕಿ ಮಧ್ಯದಲ್ಲಿ ಪುಲ್ ಮಾಡ್ಕೊಳ್ಳೋದು. ಸೇಮ್ ಮೆಥಡೆ ಫುಲ್ ಎಂಡ್ ತನಕ ಹಾಗೆ ಮಾಡ್ಕೋಬೇಕು.
ಇಲ್ಲಿ ಎಕ್ಸ್ಟ್ರಾ ಮಿಡಲಲ್ಲಿ ಇಡ್ತಿರೋ ಫ್ಲವರ್ನ ಕೂಡ ಹೇಗೆ ಸೆಕ್ಯೂರ್ ಮಾಡೋದು ಯು ಪುನಲನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.